ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಾ ಇದ್ದಾರೆ. ಯಾವ ಗಾಡ್ ಫಾದರ್ ಇಲ್ಲದೆ ಸಿಂಪಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಕ್ಷಿತಾ ಇತ್ತೀಚೆಗೆ ಸಖತ್ತಾಗಿ ಸದ್ದು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಧ್ರುವಂತ್ ಹಾಗೂ ಅಶ್ವಿನಿ ಗೌಡ ಹೇಳುತ್ತಾರೆ, ರಕ್ಷಿತಾ ಶೆಟ್ಟಿ ನಾಟಕ ಮಾಡುತ್ತಾಳೆ ಅಂತ. ರಕ್ಷಿತಾ ಶೆಟ್ಟಿ ಮುಂಬೈಯಿಂದ ಬಂದು ಕನ್ನಡ ಕಲಿತು ಕನ್ನಡ ಬಿಗ್ ಬಾಸ್ಗೆ ಬಂದಿದ್ದಾಳೆ ಅಂದರೆ ನಾವು ಅವಳ ಟ್ಯಾಲೆಂಟ್ ಅನ್ನು ಮೆಚ್ಚಲೇಬೇಕು. ಅವಳ ಸಾಧನೆಯ ಮುಂದೆ ರಶ್ಮಿಕಾ ಮಂದಣ್ಣ ಕೂಡ ಏನೂ ಅಲ್ಲ. ಯಾಕಂದರೆ ರಶ್ಮಿಕಾ ಮಂದಣ್ಣ ಹುಟ್ಟಿದ್ದು ಕೊಡಗು, ಕನ್ನಡದವಳು. ಅದು ಅಲ್ಲದೆ ಕನ್ನಡ ಸಿನಿಮಾದಿಂದ ಬೆಳೆದು ಕನ್ನಡದವರನ್ನು ಕೀಳಾಗಿ ನೋಡಿ ಕೊನೆಗೆ ತಾನು ಬೆಳೆದ ಹಾದಿಯನ್ನು ಮರೆತು ದುರಹಂಕಾರದಿಂದ ದೂರ ಆದ್ಲು. ಆದ್ರೆ ರಕ್ಷಿತಾ ಶೆಟ್ಟಿ ಹುಟ್ಟಿದ್ದು ಮುಂಬೈ, ಆದ್ರೂ ಮಂಗಳೂರಿಗೆ ಬಂದು ಕನ್ನಡ ಕಲಿತು, ಅದು ಅಲ್ಲದೆ ನನ್ನ ರಕ್ತ ಕೂಡ ಕರ್ನಾಟಕದ್ದೇ ಅಂತ ಹೇಳಿದ್ದಾರೆ. ಇಂಥವರನ್ನು ನಾವು ಬೆಳೆಸಬೇಕು. ರಕ್ಷಿತಾ ಶೆಟ್ಟಿಯ ಕಾಲಿನ ಧೂಳಿಗೂ ಸಮ ಅಲ್ಲ ರಶ್ಮಿಕಾ ಮಂದಣ್ಣ. ರಕ್ಷಿತಾ ಶೆಟ್ಟಿಗೆ ಕನ್ನಡದ ಮೇಲಿರುವ ಪ್ರೀತಿ ನಮಗೆ ಇಲ್ವಲ್ಲ, ಅದೇ ಬೇಸರದ ಸಂಗತಿ. ರಕ್ಷಿತಾ ಶೆಟ್ಟಿ ಕನ್ನಡದ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಅಶ್ವಿನಿ ಗೌಡ ನಾಟಕ ಅಂತಾಳೆ. ಅಶ್ವಿನಿಗೆ 100 ಸಿನಿಮಾ ಮಾಡಿದ್ರು ರಕ್ಷಿತಾ ಶೆಟ್ಟಿಗೆ ಇರುವ ಅಭಿಮಾನಿಗಳನ್ನು ಸಂಪಾದಿಸಲು ಸಾಧ್ಯವಿಲ್ಲ. ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಡಾಗ್ ಸತೀಶ್ ಅವರು ಒಂದು ಮಾತು ಹೇಳಿದ್ರು, ನಟ ಗಿಲ್ಲಿ ಫೈನಲ್ ತನಕ ಹೋಗುತ್ತಾನೆ, ಆದ್ರೆ ವಿನ್ನರ್ ಆಗುವುದು ರಕ್ಷಿತಾ ಶೆಟ್ಟಿ ಅಂತ. ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿ ಯಾರೇ ವಿನ್ನರ್ ಆದ್ರೂ ತುಂಬಾ ಖುಷಿ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸ್ತದೆ ಕಮೆಂಟ್ ಮಾಡಿ.